ಇನ್ನು ಪ್ರಧಾನಮಂತ್ರಿ ಮೋದಿ ಅವರು ಎಲ್ಲೇ ಹೋಗಲಿ, ಯಾವುದೇ ರಾಜ್ಯದ ಪ್ರಚಾರವನ್ನು ಮಾಡಲಿ, ಅಲ್ಲಿ ಟಾರ್ಗೆಟ್ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದ ಬೆಳವಣಿಗೆಗಳನ್ನ ಉದಾಹರಿಸಿ ಮಾತನಾಡ್ತಾ ಇದ್ದಾರೆ. ಮೋದಿ ಚುನಾವಣಾ ಭಾಷಣಗಳಲ್ಲಿ ಕರ್ನಾಟಕದ ಬೆಳವಣಿಗೆಗಳೇ ಉದಾಹರಣೆ ಕೊಡ್ತಾ ಇದ್ದಾರೆ. ಹನುಮಾನ್ ಚಾಲೀಸ ಹಾಡು ಹಾಕಿದ್ದಕ್ಕೆ ಮೊಬೈಲ್ ಶಾಪ್ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದು ರಾಜಸ್ಥಾನದಲ್ಲಿ ಮಾಡಿದ ಎರಡನೇ ಭಾಷಣದಲ್ಲಿ ಮೋದಿ ಅವರು ಪ್ರಸ್ತಾಪ ಮಾಡ್ತಾರೆ. SC/ST ಮೀಸಲು ಕಡಿಮೆ ಮಾಡಿ ಮುಸ್ಲಿಮರಿಗೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಡುವ ವಿಚಾರ ಛತ್ತೀಸ್ಗಢದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ಸರ್ಕಾರ OBC ಕೋಟಾದೊಳಗೆ ಮುಸ್ಲಿಮರನ್ನು ತಂದಿದೆ. ಹೀಗಂತ ರಾಜಸ್ಥಾನ, ಛತ್ತೀಸ್ಗಢ ಎಲ್ಲೇ ಹೋದರೂ ಕೂಡ ಕರ್ನಾಟಕದ ಪ್ರಸ್ತಾಪವನ್ನು ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಪೂರಕವಾದ ಡೆವಲಪ್ಮೆಂಟ್ಸ್ ಕೂಡ ಕಳೆದ ಒಂದು 10 ದಿವಸದಿಂದ ಕರ್ನಾಟಕದಲ್ಲಿ ನಡೀತಾ ಇದೆ. ಯಾವಾಗ ಅಂತಂದರೆ ಈ ಹನುಮಾನ್ ಚಾಲೀಸ ಹಾಕದಾಗಿಂದ ಹಿಡಿದು ನೇಹಾ ಕೊಲೆ ಪ್ರಕರಣದ ತನಕ ಒಂದೊಂದು ಭಾಷಣದಲ್ಲಿ ಒಂದೊಂದು ಉಲ್ಲೇಖಗಳಾಗ್ತಾ ಇದೆ. SC/ST के रिजर्वेशन में से कमी करके मुसलमानों को रिजर्वेशन देने का प्रयास, जब कर्नाटका की बीजेपी सरकार ने जब हमें मौका मिला तो हमने पहला काम किया, उन्होंने जो SC/ST से छीन करके मुस्लिम कोटा निकाला था उसको हमने खत्म कर दिया और जिनका हक था उनका हित सुरक्षित रखा. अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था, उसको लहू लहान कर दिया गया. आप कल्पना कर सकते हैं कांग्रेस के राज में हनुमान चालीसा सुनना भी गुनाह हो जाता है. कांग्रेस के राज में अपनी आस्था का पालन करना भी मुश्किल हो जाता है. ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಯಾವುದೇ ರಾಜ್ಯಕ್ಕೆ ಹೋಗಲಿ, ಎಲ್ಲೇ ಭಾಷಣ ಮಾಡಲಿ, ಮೋದಿ ಅವರು ಕರ್ನಾಟಕದ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನ ಉದಾಹರಣೆಯಾಗಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಸನ್ನು ಅಲ್ಲಿ ಬೇರೆ ಕಡೆ ಹೇಳ್ತಾ ಇದ್ದಾರೆ ಅಂತನಾ, ಅಥವಾ ಕರ್ನಾಟಕದಲ್ಲಿ BJPಗೆ ಏನಾದರೂ ಕಷ್ಟಕರ ವಾತಾವರಣ ಇದೆ ಅಂತ ಬೇರೆ ಕಡೆನೂ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಹೆಂಗಿದು ಅಂತ? ಅರವಿಂದ್, ಅಗೇನ್ ಕಾಂಗ್ರೆಸ್ ಅನ್ನ ಟೀಕೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಕರ್ನಾಟಕದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಉಲ್ಲೇಖ ಮಾಡೋ ಮೂಲಕ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಈಗ ಪ್ರಧಾನಮಂತ್ರಿಗಳು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅರವಿಂದ್, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನು ಅಂದ್ರೆ, ನಾವು ಗಮನಿಸಿದ್ವಿ ಹಿಂದೆ ವಿಧಾನಸಭೆ ಚುನಾವಣೆಗಳು ಉತ್ತರ ಭಾರತದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ನಡೆದಂತ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಗ್ಯಾರಂಟಿಗಳು ಕ್ಲಿಕ್ ಆಗಿರಲಿಲ್ಲ, ಆದ್ರೆ ದಕ್ಷಿಣ ಭಾರತದಲ್ಲಿ ಗ್ಯಾರಂಟಿಗಳು ಕ್ಲಿಕ್ ಆಗಿತ್ತು. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು, ಕರ್ನಾಟಕ ಆದ್ಮೇಲೆ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂತು, ಮತ್ತೆ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನ ಕೂಡ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು. ಈಗ ಅದೇ ಅಡ್ವಾಂಟೇಜ್ ಅನ್ನ ಉತ್ತರ ಭಾರತದಲ್ಲಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ತನ್ನ ಗ್ಯಾರಂಟಿಗೆ ಯೋಜನೆಗಳನ್ನ ಜನರಿಗೆ ಹೇಳೋ ಮೂಲಕ ಕರ್ನಾಟಕದಲ್ಲಿ ನಾವು ಈಗಾಗಲೇ ಜಾರಿ ಮಾಡಿದೀವಿ, ತೆಲಂಗಾಣದಲ್ಲಿ ನಾವು ಈಗಾಗಲೇ ಜಾರಿ ಮಾಡಿದೀವಿ, ಅದೇ ರೀತಿಯಲ್ಲಿ ಕೇಂದ್ರದಲ್ಲೂ ಕೂಡ ಅಧಿಕಾರಕ್ಕೆ ಬಂದ್ರೆ ಈ ಕೊಟ್ಟ ಭರವಸೆಗಳೇನಿದಾವೆ ಅವೆಲ್ಲವನ್ನ ಕೂಡ ಜಾರಿ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಜನರು ಕೂಡ ದಕ್ಷಿಣ ಭಾರತದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಅಸ್ತ್ರ ಲೋಕಸಭೆಗೆ ಬಿಟ್ಟಂತ ಕಾಂಗ್ರೆಸ್ ಏನಿದೆ ಅದು ಉತ್ತರ ಭಾರತದಲ್ಲಿ ಕ್ಲಿಕ್ ಆಗಬಹುದು ಅನ್ನುವಂತ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳು ಅಂದ್ರೆ ಕಾಂಗ್ರೆಸ್ನ ಮೇಲೆ ಜನಾಭಿಪ್ರಾಯಗಳು ಬರಬಾರದು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ ಆಗ್ತಿರುವಂತಹ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಘಟನೆಗಳಾಗಿರ್ಬೋದು, ಈ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಟೀಕಿಸುವಂತ ಕೆಲಸವನ್ನ ಈಗ ಪ್ರಧಾನಮಂತ್ರಿಗಳು ಮಾಡ್ತಾ ಇರುವಂತದ್ದು. ಅಗೇನ್ ಅಂತಿಮವಾಗಿ ಕಾಂಗ್ರೆಸ್ ಅನ್ನೇ ನಿರೀಕ್ಷಿತ ಪ್ರಮಾಣದಲ್ಲಿ ಟೀಕೆಯನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.